ಗಂಡ ಹೆಂಡತಿ ಅಂದಮೇಲೆ ಒಂದಿಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಸೊ ಹೀಗಾಗಿ ಇಬ್ಬರು ಒಬ್ರನ್ನೊಬ್ರು ಹೇಗೆ ಅರ್ಥ ಮಾಡ್ಕೊಂಡಿದ್ದೀರಾ, ಯಾರಿಗೆ ಯಾರ ಬಗ್ಗೆ ಹೆಚ್ಚಾಗಿ ಗೊತ್ತು ಅನ್ನೋದನ್ನು ಒಂದು ಚಿಕ್ಕ ಸೆಗ್ಮೆಂಟ್ ಮಾಡೋಣ. ಈಗ ಮೊದಲನೇ ಕ್ವೆಶನ್ನು, ನಿಮ್ಮ ಹೆಸರನ್ನು, ಅಮೂಲ್ಯ ಅವ್ರ ಹೆಸರನ್ನು ಜಗದೀಶ್ ಅವರು ಏನಂತ ಸೇವ್ ಮಾಡ್ಕೊಂಡಿದ್ದಾರೆ? ಎಜೆ ಅಂತ ಅಮೂಲ್ಯ ಜಗದೀಶ್. ನೀವು? ಜಗದೀಶ್ ಆರ್ ಚಂದ್ರ. ಅವ್ರು ನನ್ನ ಫೋನಲ್ಲಿ ಏನು ಸೇವ್ ಮಾಡ್ಕೊಂಡಿರ್ತಾರೆ ಅದ್ರ ಮೇಲೆ ಅವ್ರು ನನ್ನ ಮೇಲೆ ಎಷ್ಟು ಅಂದರೆ ಆ ಮೋಡ್ ಹೆಂಗಿದೆ ಅಂತ, ಆಂಗ್ರಿ ಮೋಡ, ಹ್ಯಾಪಿ ಮೋಡ ಅಂದ್ರೆ ಚೇಂಜಸ್ ಆಗ್ತಾ ಇರುತ್ತೆ. ಸೊ ಅದು ಅವರು, ನಾನಲ್ಲ. ನಾನು ನಾನು ಅವಾಗಿಂದನೂ ಜಗದೀಶ್ ಆರ್ ಚಂದ್ರ ಅಂತಾನೆ ಸೇವ್ ಮಾಡ್ಕೊಂಡಿದ್ದೀನಿ. ಪತಿದೇವ ಈ ಥರ ಎಲ್ಲ ಏನಿಲ್ಲ, ಆ ಥರ ಡ್ರಾಮ್ಯಾಟಿಕ್ ಇಬ್ರು ಇಲ್ಲ ಆ್ಯಕ್ಚುಲಿ. ಇದು ಅಮೂಲ್ಯ ಅವರಿಗೆ ತುಂಬ ಕೋಪ ಬಂದಾಗ ಬೈಗುಳ ಏನು? ಆಕ್ಚುಲಿ ಬೈಗುಳಕ್ಕಿಂತ ವಾಯ್ಸೇ ಫಸ್ಟ್ ಕಿವಿಗೆ ಹೋಗ್ಬಿಟ್ಟಿರುತ್ತಲ್ಲ ಒಳಗಡೆ, ಆ ಬೈಗುಳ ಗೊತ್ತಾಗಲ್ಲ ನಮಗೆ. ಸಖತ್ ಶಾರ್ಪ್ ವಾಯ್ಸ್ ಇದೆ ಅವ್ರಿಗೆ. ಸೊ ಕೋಪ ಬಂದಾಗ, ಬಟ್ ಕೋಪ ಬರೋದು ವೆರಿ ರೇರ್. ಇರಿಟೇಟ್ ಆಗ್ತಾರೆ ಬೇಗ. ಯಾವ ವಿಚಾರಕ್ಕೆ ಕೋಪ ಮಾಡ್ಕೊಳ್ಳೋದು ಯೂಶಲಿ? ಕೋಪ ಮಾಡ್ಕೊಂಡ್ರೆ ಅನ್ಕೊಂಡಿದ್ದು ಆ ಟೈಮ್ಗೆ ಆಗ್ತಾ ಇಲ್ಲ ಅಂದಾಗ, ಸ್ಪೆಷಲಿ ಮಕ್ಳು ಬಂದ್ಮೇಲಂತೂ ಅವ್ರಿಗೆ ಏನಾದ್ರೆ, ಈಗ ನನಗೆ ಒಂದೊಂದ್ಸಲ ಅವ್ರು ಬಿಟ್ಟೋದಾಗ, ಶೂಟಿಗೆಲ್ಲ ಹೋದಾಗ ನನಗೊಂದು ಹಾಫ್ ಡೇ ನೋಡ್ಕೊಂಡಾಗಲೇ ನನಗೆ ಇರಿಟೇಟ್ ಆಗಿಬಿಟ್ಟಿರುತ್ತೆ. ನಾನು ಏನಾಗುತ್ತೆ, ಎಲ್ಲಿದೆಯಮ್ಮ ನೋಡು ನಿನ್ನ ಮಗ ಮಾತು ಕೇಳ್ತಾ ಇಲ್ಲ ಅಂತಲ್ಲ. ಸೊ ನನಗೆ ಅವಾಗ ಅರ್ಥ ಆಗುತ್ತೆ, ಸೊ ಇವ್ರಿಗೆ ಎಷ್ಟು ಕಷ್ಟ ಆಗಿರ್ಬೋದು ಅಂತೇಳಿ. ಸೊ ಆ ಒಂದು ಸ್ಟ್ರೆಸ್ಸಲ್ಲಿ ಅವ್ರಿಗೆ ಜಾಸ್ತಿ ಇಂಪ್ರೆಷನ್. ಪ್ರೀತಿಯಿಂದ ಏನಂತ ಕರೀತಾರೆ ಅಮೂಲ್ಯ ಅವರು ನಿಮ್ಮನ್ನ? ನೀವು ಅವ್ರನ್ನ ಏನಂತ ಪ್ರೀತಿಯಿಂದ ಕರೀತಾರೆ, ನೀವು ಅವ್ರನ್ನ ಪ್ರೀತಿಯಿಂದ ಕರೆಯೋದು? ನಾನು ಮೌಲ್ಯ ಅಂತಾನೆ ಕರೆಯೋದು. ನಾನು ಒರಿಜಿನಲ್ ನೇಮ್ ಜಗ್ಗಿ ಅಂತ. ಅವ್ರ ಮನೇಲೆಲ್ಲ ಏನು ಅಂತ ಕರಿತೀವಿ ಅದನ್ನೇ ಕರಿತೀವಿ. ಯೂಶಲಿ ಮದುವೆ ಆದಮೇಲೆ ಹೆಣ್ಮಕ್ಳಿಗೆ ಏನಾದರೂ ಶಾಪಿಂಗ್ ಹೋಗಬೇಕು ಅಂದರೆ, ಏನಾದರೂ ತೊಗೋಬೇಕು ಅಂದರೆ ಗಂಡನ್ನ ಪುಸ್ಲಾಯಿಸೋದೇ ಒಂದು ಟಾಸ್ಕ್ ಆಗಿರುತ್ತೆ. ನಿಮಗೆ ಆ ಥರದ ಸಿಚುವೇಶನ್ ಏನಾದರೂ ಬಂದಿದೆಯಾ? ನೀವು ಒಂದು ವೇಳೆ ಶಾಪಿಂಗ್ ಹೋಗಬೇಕು ಅಂದರೆ ಹೆಂಗೆ ಕನ್ವಿನ್ಸ್ ಮಾಡ್ತೀರಾ? ಕನ್ವಿನ್ಸ್ ಏನಿಲ್ಲ, ನಾನು ಹೋಗೋದೇ ರೇರು. ಅದರಲ್ಲಿ ಅವರೇ ಪಾಪ ಕೇಳ್ತಾ ಇರ್ತಾರೆ ಕಾಸೇನಾರು ಕೊಡ್ಲ ಅಂತ. ಮುಂಚೆ ಅಂದರೆ 8 years ಆಲ್ಮೋಸ್ಟ್ ನಾನು ವರ್ಕ್ ಮಾಡ್ತಿರ್ಲಿಲ್ಲ ಅಲ್ವಾ. ಸೊ ಅವಾಗ ಕೇಳ್ತಾ ಇದ್ರು ಅವರೇನೆ ಕಾಸು ಏನಾದ್ರು ಬೇಕಾ ಅಂತ. ಬಟ್ ನನಗೆ ಫಸ್ಟಿಂದನೂ ಅದೇನೋ, ನನಗೆ ನಮ್ಮ ತಂದೆ ಹೋದ ಮೇಲೆ ಐ ಹ್ಯಾವ್, ನಾನು ನಮ್ಮ ತಂದೆಗೆ ಅಷ್ಟು ಈಸಿಯಾಗಿ ಕಾಸು ಕೊಡಿ ಅಂತ ಕೇಳ್ತಾ ಇದ್ದೆ. ಅದು ಬಿಟ್ಟರೆ ನನಗೆ ಯಾರನ್ನೂ ಆ ಥರ ಕೇಳಬೇಕು ಅಂತಲೇ ಅಂದರೆ ಅಷ್ಟು ಫ್ರೀ ಅನಿಸಲ್ಲ. ಅವ್ರ ಪಾಪ ಫ್ರೀನೆಸ್ ಕೊಡ್ತಾರೆ, ಬಟ್ ನಾನು ನನ್ನಿಂದ ಅದು ಸಮಸ್ಯೆ ಇರೋದು. ನನಗೆ ಹಂಗೆ ಕೇಳೋಕ್ಕಾಗಲ್ಲ. ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಮಾಡ್ತೀವಿ ಅನ್ನೋದು ಬಿಟ್ಟರೆ, ಅವ್ರಿಗೆ ಏನಾದರೂ ಬೇಕು ಮಾಡಬೇಕು ಅನ್ನೋದು ನಾನು ಹೇಳಿದಾಗ, ಇನ್ಸಿಸ್ಟ್ ಮಾಡಿದಾಗ, ಅಥವಾ ಏನೋ ಸ್ಪೆಷಲ್ ಲೊಕೇಶನ್ ಇದ್ದಾಗ ಅವ್ರು ಎಕ್ಸೆಪ್ಟ್ ಮಾಡ್ತಾರೆ. ಬಟ್ ಅವ್ರದ್ದು ಇನ್ನೊಂದು ಏನು ಸಮಸ್ಯೆ ಅಂತಂದರೆ, ನಾನು ಯೂಶಲಿ ಮನೇಲಿ ಯಾವುದಂದ್ರೆ ಅದು ಬಟ್ಟೆ, ನಿಮ್ಮ ಕೈ ಮುಗಿತೀನಿ, ನಾನೇ ಬಟ್ಟೆ ಕೊಡಿಸ್ತೀನಿ, ದಯವಿಟ್ಟು ನೀಟಾಗಿರೋ ಬಟ್ಟೆ ಹಾಕು. ಅವ್ರಿಗೆ ಸ್ವಲ್ಪ ಗ್ರ್ಯಾಂಡಾಗಿ ರೆಡಿ ಆಗಬೇಕು ಹಂಗೆಲ್ಲ. ನಾನು ಒಂದ್ಸತಿ ರೆಡಿ ಯಾಕೆ ಆಗಬೇಕು ಅಂತಂದರೆ, ಅವರು ನಾರ್ಮಲ್ ಆಗೇ ಜೀವನ ಮಾಡ್ತಿದ್ದಾರೆ, ಬಟ್ ಆಚೆ ಪ್ರಪಂಚಕ್ಕೆ ಶಿ ಇಸ್ ಅ ಸೆಲೆಬ್ರಿಟಿ. ಸೊ ಪೀಪಲ್ ಲುಕ್ ಅಪ್ ಟು ಹರ್. ನಾನಿಲ್ಲಿ ಯಾವ್ದಾರು ಒಂದು ಫಂಕ್ಷನ್ಗೆ ಹೋಗ್ಬೇಕಂದ್ರೆ ನಾನು ತುಂಬ ಸಿಂಪಲ್ಲಾಗೇ ಸೆಲೆಕ್ಟ್ ಮಾಡ್ತೀನಿ. ಅದು ಅವರಿಗೆ ಸ್ವಲ್ಪ ಏನು ರಿಪೀಟ್ ಹೊಡಿತಾನೆ ಇರ್ತೀನಿ. ಇವತ್ತು ಆ ಬಟ್ಟೆ ಹಾಕೊಂಡಿದ್ರೆ ಸಾಯಂಕಾಲ ಹೋಗೋ ಫಂಕ್ಷನ್ಗೂ ಅದೇ ಬಟ್ಟೆ ಹಾಕೊಂಡಿರ್ತೀನಿ, ಈಗ ಬೆಳಗ್ಗೆ ಹೋಗೋ ಫಂಕ್ಷನ್ಗೂ ಅದೇ ಬಟ್ಟೆ ಹಾಕೊಂಡು, ಮೂಲೆ ಬಟ್ಟೆ ನೋಡಿ ನನಗೆ ಸಾಕಾಗೋಯ್ತು ಅಂತಂತಾರೆ. ನಾನೇ ಕಾಸು ಕೊಟ್ಬಿಡ್ತೀನಿ, ಪ್ಲೀಸ್ ಹೋಗಿ ತಗೋ, ಈ ಬಟ್ಟೆ ಮಾತ್ರ ನೋಡೋಕ್ಕಾಗ್ತಾ ಇಲ್ಲ ನನಗೆ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.